ಕೀರ್ತನೆಗಳು 112ನೇ ಅಧ್ಯಾಯ 4ನೇ ವಚನ. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು, ದಯೆಯೂ ಕನಿಕರವೂ ನೀತಿಯೂ ಉಳ್ಳ ದೇವರೇ ಆ ಜ್ಯೋತಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಾಗಿರುವಂತೆ ಯೇಸು ಕರ್ತನು ಈ ಲೋಕಕ್ಕೆ ಬೆಳಕಾಗಿದ್ದಾರೆ. ಅದು ಮಾತ್ರವಲ್ಲದೆ ಅವರ ಮೇಲೆ ನಂಬಿಕೆ ಇಟ್ಟಂತಹ ನಿಮ್ಮನ್ನು ಕೂಡ ಈ ಲೋಕಕ್ಕೆ ಬೆಳಕಾಗಿ ಇಟ್ಟಿದ್ದಾರೆ. ಈಗ ನೀವು ಯೇಸು ಕರ್ತನಿಂದ ಹೊಂದಿಕೊಂಡಂಥ ರಕ್ಷಣೆ ಮುಖಾಂತರವಾಗಿ ಈ ಲೋಕದಲ್ಲಿ ಕತ್ತಲೆಯಲ್ಲಿ ಇರುವಂತಹ ಜನಗಳಿಗೆ ಯೇಸುವನ್ನು ತೋರಿಸುವಂತಹ ಸಾಕ್ಷಿಯ ಬೆಳಕಾಗಿ ಇಡಲ್ಪಟ್ಟಿದ್ದಾರೆ. ದೇವರ ವಾಕ್ಯದಲ್ಲಿ ಓದಿಕೊಂಡ ಪ್ರಕಾರವಾಗಿ ನಮ್ಮಲ್ಲಿ ಯಥಾರ್ಥತೆ ಇರಬೇಕು. ಯಥಾರ್ಥತೆ ಎಂಬುದಾಗಿ ನೋಡುವುದಾದರೆ ಒಳಗೊಂದು ಹೊರಗೊಂದು ಈ ರೀತಿಯಾದಂಥ ಜೀವಿತ ಅಲ್ಲ. ನಾವು ಒಳಗು ಹೊರಗು ಎಲ್ಲ ಸಮಯಗಳಲ್ಲಿ, ಎಲ್ಲ ವೇಳೆಯಲ್ಲಿಯೂ, ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಸಹ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು. ಮಾತ್ರವಲ್ಲದೆ ದೇವರ ಮೇಲೆ ಇಡಲ್ಪಟ್ಟಂತಹ ನಂಬಿಕೆಯನ್ನು ನಾವು ಎಂದಿಗೂ ಸಹ ಸಂಶಯಾಸ್ಪದವಾಗಿ ಮಾಡಿಕೊಳ್ಳಬಾರದು. ನಮ್ಮ ಪರಿಸ್ಥಿತಿಗಳು ಎಂಥ ಸ್ಥಿತಿಗಳಲ್ಲಿದ್ದರೂ ಸಹ ನಾವು ದೇವರ ಮೇಲೆ ಇಡಲ್ಪಟ್ಟಂಥ ವಿಶ್ವಾಸದಿಂದ ಕದಲದೇ ಇರಬೇಕು. ಹೀಗೆ ನಾವು ದೇವರಿಗೆ ಭಯವೂ ಭಕ್ತಿಯುಳ್ಳವರಾಗಿ ಜೀವಿಸುವುದಾದರೆ ದೇವರು ನಮಗೆ ಯಾವಾಗಲೂ ಸಹ ಸಮೀಪದಲ್ಲೇ ಇರುವವರಾಗಿ ಇದ್ದಾರೆ. ನಮಗೆ ಕತ್ತಲೆ ಬಂದರೂ ಸಹ ಆ ಕತ್ತಲೆಯನ್ನು ಅತಿ ಬೇಗನೆ ಪರಿಹರಿಸುವವರಾಗಿ ಇದ್ದಾರೆ. ಯಾಕಂದರೆ ಆ ನಮ್ಮ ಜೊತೆಯಲ್ಲಿ ಇರುವಂಥ ಶಾಶ್ವತವಾದ ಬೆಳಕು ದೇವರಾಗಿರುವಂಥ ಯೇಸುವೇ ಇದ್ದಾರೆ. ಹಾಗಾಗಿ ಯೇಸು ನಮಗೆ ಬೆಳಕಾಗಿ ಇದ್ದಾರೆ. ಯಾರು ಯಥಾರ್ಥವಾಗಿ ಜೀವಿಸ್ತಾರೋ ಅವರ ಸಮೀಪದಲ್ಲೇ ಅವರು ಯಾವಾಗಲೂ ಸಹ ಇರುವವರಾಗಿದ್ದಾರೆ. ನಿಮ್ಮಲ್ಲಿ ಯಥಾರ್ಥ ಜೀವಿತ ಇದೆಯಾ? ನಮ್ಮನ್ನು ನಾವು ಕರ್ತನಿಗೆ ಯಥಾರ್ಥವಾಗಿ ಜೀವಿಸಲು ಸಮರ್ಪಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ನಾವು ಯಥಾರ್ಥವಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ನಮ್ಮ ದೇವರು ನಿಮಗೆ ನಾವು ಸಾಕ್ಷಿಯಾಗಿಯೂ ಮೆಚ್ಚುಗೆಯಾಗಿಯೂ ಇತರರಿಗೆ ನಾವು ನಿನ್ನ ನಾಮವನ್ನು ಮಹಿಮೆಪಡಿಸುವ ಬೆಳಕಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.